12ನೇ ಶತಮಾನದಲ್ಲಿ ಬಸವಣ್ಣವರು ಹುಟ್ಟಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಊರಿನಲ್ಲಿ ಈ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ 12ನೇ ಶತಮಾನದ ಬಸವಣ್ಣವರು ಮತ್ತು ನಮ್ಮೂರ ಮೂಲ ನಂದೀಶ್ವರ ಎರಡೂ ಒಂದೇ ಆಗಿದ್ದರಿಂದ ನಾವು ಪ್ರತಿ ವರ್ಷ ಶ್ರಾವಣದಲ್ಲಿ ಈ ಬಸವಣ್ಣನ ಜಾತ್ರೆಯನ್ನು ಆಚರಿಸ್ತೇವೆ. ಮತ್ತು ಈ ಬಸವಣ್ಣನ ಜಯಂತಿಯನ್ನು ಪ್ರತಿ ವರ್ಷ ಅಕ್ಷತದಿಗೆ ದಿವಸ ಆಚರಿಸ್ತೈತೇವೆ. ಇದು ಆಚರಿಸೋ ಮುಂದೆ ಏನದಲ್ಲ, ಪ್ರತಿ ವರ್ಷ ಈ ಅಕ್ಷತದಿಗೆ 15 ದಿವಸ ಮೊದಲ ನಮ್ಮಲ್ಲಿ ಪುರಾಣ ಪ್ರವಚನ ಚಾಲು ಮಾಡ್ತೇವೆ. ಪ್ರತಿ ವರ್ಷ ಒಬ್ಬೊಬ್ಬರ ಯುಗ ಪುರುಷರದು. ಈ ವರ್ಷ ಕಲಬುರಗಿ ಶರಣ ಬಸವೇಶ್ವರದ ಪುರಾಣವನ್ನು 15 ದಿನ ಇರಲಿಕ್ಕಾಗಿ ಹಚ್ಚಿದ್ದೆವು. ನನ್ನ ಹೆಸರು ಸುಭಾಷ್ ಬಿರಾದರ್ ಅಂತೇಳಿ. ಗುರು ಬಸವಲಿಂಗಾಯ ನಮಃ. ಶ್ರೀ ಮೂಲ ನಂದೀಶ್ವರನ ಮನದಲ್ಲಿ ಸ್ಮರಿಸಿಕೊಂಡು ಮೂಲ ನಂದೀಶ್ವರನ ಮನದಲ್ಲಿ ನೆನೆಸಿಕೊಂಡು ಶ್ರೀ ಅವರ ಆರಾಧ್ಯವಾದ ಲಿಂಗರಾಮಿತ್ಯರನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಈ ರಬಿನಾಳದ ಸದ್ಭಕ್ತರಲ್ಲಿ ಎಲ್ಲ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಪ್ರತಿ ವರ್ಷದಂತೆ ಈ ವರ್ಷವೂ ಬಸವ ಜಯಂತಿಯ ನಿಮಿತ್ತದ ಕಾರ್ಯಕ್ರಮ ರೂಪುಗಳನ್ನು ಮಾಡಿಕೊಂಡು ಮತ್ತು ಅದೇ ಥರನಾಗಿ ಪ್ರತಿ ವರ್ಷವೂ ಇಲ್ಲಿ ಪುರಾಣ ಪ್ರವಚನಗಳನ್ನು ನಡೀತವೆ. ಮತ್ತು ಪ್ರತಿ ವರ್ಷದಂತೆ ಈ ಅಗ್ಗಿನೂ ಅದನ್ನು ನೆರವೇರುತ್ತದೆ. ಮತ್ತು ಅದೇ ಕಾರಣದಿಂದ ಎಲ್ಲ ಸದ್ಭಕ್ತರು ಸುತ್ತಮುತ್ತಲ ಹಳ್ಳಿಗಳು. ಐತಿಹಾಸಿಕ ಜಿಲ್ಲೆ ಬಿಜಾಪುರ ಜಿಲ್ಲೆಯ ಬಸವನಾಡಿನ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ರಬಿನಾಳ ಗ್ರಾಮದಲ್ಲಿ ಇಂದು ಅಕ್ಷತೃತೀಯ ದಿವಸ, ಬಸವೇಶ್ವರನ ಒಂದು ಜನ್ಮವಾದ ದಿವಸ. ಇಂದಿನ ಈ ಐತಿಹಾಸಿಕ ಗ್ರಾಮ ರಬಿನಾಳ ಗ್ರಾಮದಲ್ಲಿ ಆರಾಧ್ಯ ದೇವರ ಶ್ರೀ ನಂದೀಶ್ವರನ ಆಸ್ಥಾನದಲ್ಲಿ ರಬಿನಾಳ ಗ್ರಾಮದಲ್ಲಿ ಸರ್ವ ರಬಿನಾಳ ಗ್ರಾಮದ ಗ್ರಾಮಸ್ಥರು ಹಾಗೂ ಸರ್ವ ಧರ್ಮೀಯರ ಸಮ್ಮುಖದಲ್ಲಿ ವಿಶ್ವಮಾನವ ವಿಶ್ವಗುರು ಬಸವಣ್ಣನವರ ಒಂದು ಜನ್ಮೋತ್ಸವ ಹಾಗೂ ಈ ಒಂದು ಆಸ್ಥಾನದಲ್ಲಿ ಒಂದು ನಂದಿ ಬಸವೇಶ್ವರನ ಆಸ್ಥಾನದಲ್ಲಿ ಸಾನ್ನಿಧ್ಯ ವಹಿಸಿದಂಥ ಪರಮಪೂಜ್ಯ ಪರಮಾನಂದಮೂರ್ತಿ ಅವರ ಒಂದು ಸಾನ್ನಿಧ್ಯ ಹಾಗೂ ಗ್ರಾಮದ ಈ ಬಸವೇಶ್ವರ ಸಂಸ್ಥೆಯ ಎಲ್ಲ ಆಡಳಿತ ಪದಾಧಿಕಾರಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಗ್ರಾಮದ ಬಸವ ಸೈನ್ಯದ ಒಂದು ಕಾರ್ಯಕರ್ತರು ಹಾಗೂ ಯುವಕರು ಹಾಗೂ ಗ್ರಾಮದ ಎಲ್ಲ ತಾಯಂದರು ಹಾಗೂ ಸಹೋದರ ಸಹೋದರಿಯರ ನೇತೃತ್ವದಲ್ಲಿ ಇವತ್ತಿನ ದಿವಸ ಇದು ಒಂದು 25ನೇ ವರ್ಷದ ಒಂದು ಬೃಹತ್ ಪ್ರಮಾಣದ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಜಿಲ್ಲೆಯಲ್ಲೇ ರಬಿನಾಳ ಗ್ರಾಮ ಎಲ್ಲಿ ಇದೆ ಎನ್ನುವಂಥ ಮಾತನ್ನು ಇವತ್ತು ಗುರುತಿಸುವಂಥ ಗ್ರಾಮವನ್ನಾಗಿ ಮಾಡಿದ ಕೀರ್ತಿ ಊರಿನ ಗುರು ಹಿರಿಯರಿಗೂ ಹಾಗೂ ಯುವಕರಿಗೆ ಸಲ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ನಂದೀಶ್ವರನ ಮೂಲ ಸ್ಥಾನ ಒಂದು ದಂಡಗುಂಡ ಬಸವೇಶ್ವರನ ಒಂದು ಆಸ್ಥಾನ ರಬಿನಾಳ ಗ್ರಾಮದ ಒಂದು ಭಕ್ತರಿಗೋಸ್ಕರವಾಗಿ ಇಲ್ಲಿ ಬಂದು ನೆಲೆಸಿದ್ದಾನೆ ಆ ದೇವರು ದಂಡಗುಂಡದಿಂದ. ಆ ಒಂದು ಐತಿಹಾಸಿಕ ಗ್ರಾಮವನ್ನಾಗಿ ಮಾಡಿದಂಥ ಕೀರ್ತಿ ಊರಿನ ಗುರು ಹಿರಿಯರಿಗೆ ಹಾಗೂ ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಭಕ್ತಾದಿಗಳಿಗೆ ಸಲ್ಲಬೇಕನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗ್ರಾಮದಲ್ಲಿ ಸರ್ವಧರ್ಮರು ದೇವರು ಹಾಗೂ ಭಕ್ತರು ಕಾಯಕವೇ ಕೈಲಾಸ, ಕಾಯಕದಲ್ಲೇ ಒಂದು ಕೈಲಾಸ ಕಾಣಿದಂಥ ಒಂದು ಗ್ರಾಮ ರಬಿನಾಳ ಗ್ರಾಮ ಅಂತ ನಾವು ಹೇಳಬೇಕಾಗುತ್ತೆ ಇವತ್ತು. ಅದಕ್ಕಾಗಿ ನಾವು ಮೊದಲಿಗೆ ಮುಂಚೆ ನಮ್ಮ ಲಿಂಗೈಕ್ಯ ಪರಮಾನಂದ ಮುತ್ಯ ಅವ್ರಿಗಿಂತ ಮುಂಚೆ ಒಬ್ಬರು ನಿಂಗರಾಯ ಮುತ್ಯ ಅಂತ ಅವರು ಬೇಡಿದವ್ರಿಗೆ ಬೇಡಿದ್ದನ್ನು ಕೊಟ್ಟು ಹೋದಂಥ ಮಹಾನ್ ಪುಣ್ಯಾತ್ಮರವರು ನಿಂಗರಾಯ ಮುತ್ಯ ಅವರು. ಅವರ ಒಂದು ಆಧೀನದಂತೆ ಗ್ರಾಮದ ಎಲ್ಲ ಭಕ್ತಾದಿಗರು ಅವ್ರ ಸೇವೆಯನ್ನು ಬಹಳ ಮಾರ್ಮಿಕವಾಗಿ ಮಾಡಿದ್ದಾರೆ. ಹಾಗೂ ನಮ್ಮ ಬಾಗೇವಾಡಿ ತಾಲೂಕದಲ್ಲಿ ಅಪಾರವಾದಂಥ ಭಕ್ತಾದಿಗಳನ್ನು ಅವ್ರು ಹೊಂದಿದ್ದರು. ಅದೇ ರೀತಿಯಾಗಿ ಅವರ ಒಂದು ಸೇವೆಯನ್ನು ಈ ನಂದಿ ಬಸವೇಶ್ವರನ ರೂಪದಲ್ಲಿ ಎಲ್ಲರೂ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾರೆ, ತಮ್ಮ ತನು ಮನ ಧನವನ್ನು ಅರ್ಪಿಸ್ತಾರೆ. ಅದಕ್ಕೋಸ್ಕರವಾಗಿ ಮಹಾನ್ ದಾನಿಗಳು ಇವತ್ತು ಅವರ ತನುಮನ ಸಲ್ಲಿಸಿದ್ದಕ್ಕಾಗಿ ಜಿಲ್ಲೆಯಲ್ಲೇ ಒಂದು ದೊಡ್ಡ ದೇವಸ್ಥಾನ ರಬಿನಾಳ ಗ್ರಾಮದಲ್ಲಿ ಆಗಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಗ್ರಾಮದ ಗುರು ಹಿರಿಯರು, ಊರಿನ ನಾಗರಿಕರು, ಎಲ್ಲ ಯುವಕರು ದುಡಿದು ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ಮಿಸಿದ್ದಾರೆ ಪರಮಾನಂದ ಮೂರ್ತಿ ಅವರ ಸಾನ್ನಿಧ್ಯದಲ್ಲಿ. ಅದಕ್ಕಾಗಿ ಇದೊಂದು ನಾವು ಮುಂದಿನ ಪೀಳಿಗೆ ಇವತ್ತಿನ ಯುವಕರು ಆ ಹಿರಿಯರು ಮಾಡಿಟ್ಟಂಥ ಈ ಸಂಸ್ಥೆಯನ್ನು ನೋಡ್ಕೊಂಡು ಹೋಗುವಂಥ ಕರ್ತವ್ಯ ರಬಿನಾಳ ಗ್ರಾಮದ ಯುವಕರ ಮೇಲಿದೆ. ಅದಕ್ಕಾಗಿ ಆ ಯುವಕರು ಅದೇ ಅವರ ಮಾರ್ಗದರ್ಶನದಲ್ಲಿ ನಡೀತಾರೆ. ಬರ್ತಕ್ಕಂಥ ದಿವಸದಲ್ಲಿ ಭಗವಂತ ನಮಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕಾಪಾಡಲಿ. ಪರಮಾನಂದ ಮೂರ್ತಿಯವರ ಒಂದು ಸನ್ನಿಧಾನದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಗ್ರಾಮ ನಡೆಯುತ್ತೆ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ನಾವು ಹೇಳಿ, ಈ ಇವತ್ತಿನ ಬಸವ ಜಯಂತಿ ಉತ್ಸವ ಅವರ ಸಾನ್ನಿಧ್ಯದಲ್ಲಿ ಗುರು ಹಿರಿಯರ ರಬಿನಾಳ ಸರ್ವಧರ್ಮೀಯರು ಎಲ್ಲರೂ ಸಹಕಾರದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮ ಇಲ್ಲಿ ಬಹಳ ವಿಜೃಂಭಣೆ ನಡೀತಾ ಇದೆ. ಬಸನಗೌಡ ಬಿರಾದರ್.